ಎಐಸಿಸಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಸ್ ಅನ್ನು ಖಂಡಿಸಿ ಕಾಂಗ್ರೆಸ್ ಪಡೆ ಇದೀಗ ಆಕ್ರೋಶವನ್ನು ಹೊರಹಾಕಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಪರಮೇಶ್ವರ್ ಅವರು ವಾಗ್ದಾಳಿ ಮಾಡಿದ್ದಾರೆ. ಈ ದೇಶದ ಪ್ರಜಾಪ್ರಭುತ್ವ ಕಾನೂನನ್ನು ಹರಾಜು ಹಾಕ್ತಾ ಇದ್ದಾರೆ. ಇವರು ತಮಗೆ ಹೇಗೆ ಬೇಕೋ ಹಾಗೆ ಕಾನೂನನ್ನು ಇವರು ಬಳಸ್ಕೊಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಇವರ ಬಳಿಯಲ್ಲಿ ಉತ್ತರ ಇಲ್ಲ. ಆ ಮೌಲ್ಯವೇ ಹಾಳು ಹಾಕ್ತಾ ಇದೆ. ಅಧಿಕಾರ ಬರುತ್ತೆ ಹೋಗುತ್ತೆ, ಯಾವುದು ಕೂಡ ಪರ್ಮನೆಂಟ್ ಅಲ್ಲ. ಯಾಕೆ ವಿರೋಧ ಪಕ್ಷಗಳನ್ನು ಈ ಥರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವರು? ಸೋಲಿನ ಭಯ ಇವರಿಗೆ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಎಲ್ಲೆಲ್ಲಿ ವಿರೋಧ ಪಕ್ಷಗಳು, ಇವರ ಎದುರಾಳಿ ಪಕ್ಷಗಳು ಇರ್ತವೋ ಅವರೆಲ್ಲರನ್ನೂ ಈಗಲೇ ಮಟ್ಟ ಹಾಕಿಬಿಡೋಣ, ಎಲೆಕ್ಷನ್ಗೆ ಅವ್ರು ನಿಂತ್ಕೊಂಡ್ರೆ ಕಷ್ಟ ಆಗಿಬಿಡುತ್ತೆ ಎನ್ನುವ ಕಾರಣಕ್ಕೆ ಅವರ ಎಲ್ಲ ಅಸ್ತ್ರಗಳನ್ನು ಕೂಡ ಇವರು ಕಿತ್ಕೊಳ್ತಾ ಇದ್ದಾರೆ. ನಿಶಸ್ತ್ರೀಕರಣದ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮಾತಾಡಿದ್ದಾರೆ. ಸೋಲಿನ ಭಯದಿಂದ ಎನ್ ಡಿ ಎ ಮೈತ್ರಿಕೂಟ ಇದೆಯಲ್ಲ, ಹತಾಶೆ ಆಗಿಬಿಟ್ಟಿದೆ. ಇದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೋಲಿನ ಭಯ ಹತಾಶರನ್ನಾಗಿ ಮಾಡಿಬಿಟ್ಟಿದೆ. ಚುನಾವಣಾ ಸಂದರ್ಭದಲ್ಲಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಇದು ರಾಜಕೀಯ ದುರುದ್ದೇಶವಲ್ಲದೆ ಇನ್ನೇನು? ಇವ್ರು ಗೆಲ್ತಾರಾ? ಇವ್ರಿಗೆ ಶಕ್ತಿ ಇದೆಯಾ? ಆರಾಮ್ಸೆ ಇವ್ರು ಗೆಲ್ಲಬಹುದಾಗಿತ್ತು. ಆದರೆ ಇವ್ರಿಗೆ ಶಕ್ತಿ ಇಲ್ಲದೇ ಇರುವ ಕಾರಣಕ್ಕೇ ಇವ್ರಿಗೆ ಆ ಭಯ ಶುರುವಾಗಿದೆಯಲ್ಲ, ಅದಕ್ಕೇನು ಮಾಡೋದು? ಇವರು IT ನೋಟಿಸ್ ಕೊಡೋದು, ಯಾರನ್ನೋ ಜೈಲಿಗೆ ಹಾಕ್ಸೋದು, ಇನ್ನೊಂದೇನೋ ಮಾಡೋದು, ಇದೆಲ್ಲ ಮಾಡೋ ಮೂಲಕವಾಗಿ ತೊಂದರೆ ಕೊಟ್ಟಾದರೂ ಗೆಲ್ಲೋಣ ಅನ್ನೋ ಒಂದು ಪ್ಲಾನ್ ಇವ್ರಿಗಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ದೇಶಾದ್ಯಂತ ಇದೀಗ ಮಾತಾಡ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಅವರು ಕೂಡ ವಾಗ್ದಾಳಿ ಮಾಡಿದ್ದಾರೆ. Notice has been issued in Delhi about 1,800 crores. See, there is a democracy in this country. There is law. This type of harassment, what the BJP government is directing the officials. See, sun will set and sun will rise. Nothing is permanent. But where can a political party, including the communists, why they are targeting the opposition? That means it shows that they are afraid of the Congress party. They are afraid of India alliance. And India alliance is going to defeat the NDA. This is the weakness what the BJP has understood, that they will lose the election. So they are trying to create all type of fear, including me also. Yesterday night I got a notice from the income tax, which has already been settled matter. Even you got a notice? Yes, including also myself. I was shocked of my personal assets and all. They are creating a lot of this one. CBI officers are going to all the places. Even when there is a matter is in the court also, they are going. And there are so many cases. I don't want to mention of the sitting union ministers, even from Karnataka. But last 4 years, 5 years, no action has been taken. Nothing has been there. ನಾವು ಯಾವ ದೇಶದಲ್ಲಿದ್ದೀವಿ ಅನ್ನೋದೇ ಒಂದೊಂದು ಸಾರಿ ಕನ್ಫ್ಯೂಷನ್ ಆಗ್ತಾ ಇದೆ. ಒಂದು ಕಡೆ ಎಲೆಕ್ಟ್ರಲ್ ಬಾಂಡ್ಸನ್ನು ಕೊಡ್ಬೋದು ಅಂತೇಳಿ ಹಿಂದಿನ ಎಲೆಕ್ಷನ್ ಟೈಮ್ನಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಕೊಡ್ಬೋದು, ನೀವು ಯಾರು ಹಣ ಕೊಡೋಂಗಿಲ್ಲ ಅಂತೇಳಿ ಹೇಳಿದರು. ಎಲೆಕ್ಷನ್ ಕಮಿಷನ್ನು ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಸೊ ಎಲ್ಲ ಪಾರ್ಟಿಯವರು ಎಲೆಕ್ಟ್ರಲ್ ಬಾಂಡ್ಸನ್ನು ಡೊನೇಷನ್ ಮಾದರಿಯಾಗಿ ತೊಗೊಂಡ್ರು. ಅದನ್ನು ಈಗ ಎಲೆಕ್ಟ್ರಲ್ ಬಾಂಡ್ಸ್ ತೊಗೊಂಡಿರೋದೇ ತಪ್ಪು. ನೀವು ಬೇರೆ ಬೇರೆ ಪಾರ್ಟಿ, ಎಲ್ಲ ಪಾರ್ಟಿಗೂ ಅನ್ವಯ ಆಗುವಂತೆ. ಈಗ BJP ಅವರೇ ಹೆಚ್ಚು ತೊಗೊಂಡಿದ್ದಾರೆ. ಅವರು 8,200 ಕೋಟಿ ಹತ್ತತ್ರ ತೊಗೊಂಡಿದ್ದಾರೆ. ಅದರಲ್ಲಿ 6,600 ಕೋಟಿ ಅಕೌಂಟ್ ಕೊಟ್ಟಿದ್ದಾರೆ, ಮಿಕ್ಕಿದ್ದು ಕೊಟ್ಟಿಲ್ಲ. ನಮ್ಮ ಪಾರ್ಟಿಯವರು ಕೂಡ ಈಗ 1,600, 1,800 ಕೋಟಿ ನಮ್ಗೆ ಬಂದಿದೆ ಅಂತ ಎಲ್ಲ ಟ್ರಾನ್ಸ್ಪರೆಂಟಾಗಿ ಇದೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದು ಕೂಡ ಇಟ್ ಅಮೌಂಟ್ಸ್ ಟು ಕರಪ್ಷನ್ ಅಂತ. ಅದು ಲಂಚ ತೊಗೊಂಡಂಗೆ ಲೆಕ್ಕ ಅಂತೇಳಿ ಅವ್ರು ಹೇಳ್ತಾರೆ. ಒಂದು ಕಡೆ ಅದು ಆಯಿತು. ಕಾಂಗ್ರೆಸ್ ಪಕ್ಷದ ಅಕೌಂಟನ್ನು ಸೀಸ್ ಮಾಡಿದರು. ಯಾವ ಉದ್ದೇಶಕ್ಕಾಗಿ ಸೀಸ್ ಮಾಡಿದರು? ಮತ್ತೆ ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ ಅದನ್ನು ರಿಲೀಸ್ ಮಾಡ್ತು. 1,600 ಕೋಟಿ ನಮ್ಮ ಅಕೌಂಟಲ್ಲಿ ದುಡ್ಡಿದೆ ಅಂತೇಳಿ